ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಿಯ ಕಾಲಿಫ್ಲವರ್ ಗ್ರೇವಿ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದು ಕುದಿಬೇಕಾದ್ರೆ ಉಪ್ಪು ಅರಶಿನ ಪುಡಿ ಹಾಕಿ ನಾವು ಹೆಚ್ಚಿ ತೊಳೆದಿಟ್ಕೊಂಡಿರೋಂಥ ಕಾಲಿಫ್ಲವರ್ನ ಹಾಕಿ ಅದನ್ನು ಬೇಯಿಸ್ಕೋಬೇಕು. ಬೇಯಿಸೋದು ಅಂತಂದರೆ ಅದನ್ನು ಅರ್ಧ ಮಾತ್ರ ಬೇಯಿಸಬೇಕು, ಒಂದು 3-4 ನಿಮಿಷ ಮಾತ್ರ ಬೇಯಿಸ್ಕೋಬೇಕು. ಬೇಯಿಸಿ ಅದನ್ನು ಸೋಸ್ಬಿಟ್ಟು ನಾವು ಅದನ್ನು ಇಟ್ಕೋಬೇಕು. ಈಗ ಒಂದು ಕಡಾಯಿಗೆ ನಾವು ಎಣ್ಣೆ ಹಾಕಿ ಅದಕ್ಕೆ ಸೋಂಪು ಹಾಕಿ ನಾವು ಸೋಸಿಟ್ಟಿರೋಂಥ ಕಾಲಿಫ್ಲವರ್ನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಯಾಕೆ ಅಂತ ಹೇಳಿದ್ರೆ ಅದು ಒಡೆಯೋದಿಲ್ಲ. ನಾವು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಬೇಕಾದ್ರೆ ಕಾಲಿಫ್ಲವರು ಒಡ್ಕೊಳೋದಿಲ್ಲ. ಮತ್ತು ಗ್ರೇವಿನೆಲ್ಲ ಹಾಕಿ ಅದನ್ನು ನಾವು ತಿರುಗಿಸ್ತೀವಲ್ವ, ಆವಾಗ ಪುಡಿ ಪುಡಿ ಆಗೋದು ಒಡ್ಕೊಳೋದು ಆಗೋದಿಲ್ಲ. ಹಾಗಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಬಿಟ್ಟು ಮತ್ತು ಇದೇ ಕಡಾಯಿಗೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಮಸಾಲೆನ ಹುರ್ಕೊಳೋದನ್ನ ತೋರಿಸ್ತೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಮತ್ತು ಅದಕ್ಕೆ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಹಾಕ್ಕೊಂಡು ಇದಕ್ಕೆ ಒಂದು 4 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಯಾಕೆಂದರೆ ನಾವು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ ಒಂದು 4 ಮಾತ್ರ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಮತ್ತು ಇದಕ್ಕೆ ನಾವು ಖಾರದ ಪುಡಿನ ಒಂದೇ ಹಾಕೋಂಥ ಖಾರದ ಪುಡಿನ ನಾವು ಡಿವೈಡ್ ಮಾಡಿ ಹಾಕ್ಕೋಬೇಕಾಗತ್ತೆ. ಒಂದೇ ಸತಿಗೆ ಹಾಕೊಳೋದು ಬೇಡ. ನಾವೇನು ಖಾರ ಹಾಕ್ಕೊತೀವೋ ಅದನ್ನು 2 ಸತಿ ಹಾಕ್ಕೋಬೇಕಾಗತ್ತೆ. ಹಾಗಾಗಿ ನೋಡಿಬಿಟ್ಟು ಖಾರನ ಹಾಕ್ಕೋಬೇಕು, ಖಾರದ ಪುಡಿನ. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎರಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಫ್ರೈ ಆಗ್ತಾ ಇದ್ದಂಗೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡು ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲೆಗೋಸ್ಕರ ರೆಡಿ ಆಗ್ತಾ ಇರೋದು. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋಂಥ 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈ 2 ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ನಾನು ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನು ಒಣಗಿದ ಮೆಣಸಿನ್ಕಾಯಿ ಪುಡಿ ಮತ್ತು 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಒಂದೇ ಸತಿಗೆ ಹಾಕ್ಕೊಳೋದು, ಮತ್ತು ಅದನ್ನು ನಾವು ಮಸಾಲೆಗೆ ಹಾಕ್ಕೊಳೋದಿಲ್ಲ. ಈಗ ಹಾಕ್ಕೊಳ್ತೀವಲ್ಲ ಅದೇನೆ. ಆಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಗೋಡಂಬಿನ ಒಂದು 15-20 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡಿ ಅದನ್ನು ನೈಸಾಗಿ ರುಬ್ಬಿ ಇಟ್ಕೋಬೇಕಾಗತ್ತೆ. ಅದು ಒಳ್ಳೆ ಘಮನೂ ಕೊಡುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಗೋಡಂಬಿ ಹಾಕ್ಕೊಳೋದ್ರಿಂದ. ನೋಡಿ, ನಾನು ಇದು ಫ್ರೈ ಮಾಡ್ಕೊಳೋಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಿಲ್ಲ. ಬೆಳ್ಳುಳ್ಳಿ ಶುಂಠಿನ ಇನ್ನೊಂದ್ಸತಿ ನಾವು ಲಾಸ್ಟಿಗೆ ಹಾಕ್ಕೊಳ್ತೀವಿ ಫ್ರೈ ಮಾಡಬೇಕಾದ್ರೆ. ಹಾಗಾಗಿ ಈಗ ಏನೈತೆ ಇದಿಷ್ಟು ಮಾತ್ರ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಈಗ ನಾವು ಇದನ್ನು ರುಬ್ಕೊಂಡಾದ್ಮೇಲೆ ಒಗ್ಗರಣೆಯನ್ನು ಗ್ರೇವಿ ಮಾಡೋದಕ್ಕೆ ಒಗ್ಗರಣೆ ಹಾಕೋದನ್ನ ತೋರಿಸ್ತೀನಿ. ಒಂದು ಬಾಣಲೆ ಇಟ್ಕೋಬೇಕು. ನಾವು ಇದಕ್ಕೆ ಸೋಂಪನ್ನು ಜಾಸ್ತಿ ಸೇರಿಸ್ತಾ ಇದ್ವಿ. ಪ್ರತಿ ಸತಿನ ನಾನು ಇದಕ್ಕೆ ಸೋಂಪು ಸೇರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ತಿನ್ನಬೇಕಾದ್ರೆ ಸೋಂಪು ಬಾಯಿಗೆ ಸಿಗಬೇಕು, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಾಗಾಗಿ ಮತ್ತು ಒಳ್ಳೆ ಜೀರ್ಣಶಕ್ತಿ ಕೂಡ ಇರುತ್ತೆ ಸೋಂಪು ತಿನ್ನೋದ್ರಿಂದ. ಇದು ಸೋಂಪು ಬಾಯಿಗೆ ಸಿಗಬೇಕು. ಹಾಗಾಗಿ ಇದಕ್ಕೆ ಕೂಡ ನಾನು ಸೋಂಪು ಹಾಕ್ಕೊಳ್ತಾ ಇದ್ದೀನಿ, ಸಾಸಿವೆ ಹಾಕ್ಕೊಳ್ತಾ ಇಲ್ಲ. ನೋಡಿ, ಎಣ್ಣೆನೂ ಕೂಡ ನಾನು ಕಮ್ಮಿನೇ ತೊಗೊಂಡಿದ್ದೀನಿ. ಯಾಕೆಂತಂದರೆ ಕಾಲಿಫ್ಲವರ್ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ, ಮಸಾಲೆ ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದಕ್ಕೆ ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು. ಈಗ ಇದಕ್ಕೆ ಸೋಂಪು ಹಾಕ್ಕೊಂಡು ಇದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಈಗ ನಾನು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತೀನಿ. 1 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ಪೂನು ಶುಂಠಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ನಾನು ಮತ್ತೆ ಅರ್ಧ ಟೀ ಸ್ಪೂನು ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪುಡಿ ಹಾಕ್ಕೊಳ್ತೀನಿ. ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ಈಗ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮ್ ಹಾಕ್ಕೊಳೋದು ಒಳ್ಳೆ ಘಮ ಇರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಆವಾಗಲೇ ನಮಗೆ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ನಿಂದ ನಮಗೆ ಗ್ರೇವಿ ಸಿಗೋದು ಮತ್ತು ಟೇಸ್ಟ್ ಕೂಡ ಸಿಗೋದು. ಹಾಗಾಗಿ ಈಗ ಅದನ್ನು ಕ್ಯಾಪ್ಸಿಕಮನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಕ್ರಿಸ್ಪಿ ಆಯಿತು ಅಂತಂದರೆ ನಮಗೆ ನಾವು ಕುದಿಸ್ಬೇಕಾದ್ರೆ ಬೇಯಿಸ್ಬೇಕಾದ್ರೆ ಜಾಸ್ತಿ ಬೇಯೋದಿಲ್ಲ ಅದು. ಹಾಗಾಗಿ ಒಂದು 5 ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಅದಕ್ಕೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ಕೋಬೇಕು. ಅದು ಮಸಾಲೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು.
ನಾವು ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ವಿ ಅಂತಂದರೆ ಸಾರು ಥರ ಆಗಿಬಿಡುತ್ತೆ. ಹಾಗಾಗಿ ನೋಡಿಬಿಟ್ಟು ನಾವು ತರಕಾರಿ ಎಷ್ಟು ತೊಗೊಂಡಿದ್ದೀವೋ ಅದಕ್ಕೆ ತಕ್ಕನಂಗೆ ನಾವು ಮಸಾಲೆನ ಎತ್ತಿಟ್ಕೋಬೇಕು, ಈರುಳ್ಳಿ ಟೊಮೊಟೊನ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಗೋಡಂಬಿ ಹಾಕ್ಕೊಳೋದ್ರಿಂದ ಬೇಗ ತಳ ಹಿಡಿಯುತ್ತೆ. ತಳ ಹಿಡಿದೇ ಇರೋ ಹಾಗೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಅದಕ್ಕೆ ನಾವು ಉಪ್ಪನ್ನು ಮಾತ್ರ ಈ ಕ್ಯಾಪ್ಸಿಕಮ್ಮು ಮತ್ತು ಮಸಾಲೆ ಎಷ್ಟಿದೆಯೋ ಅದನ್ನು ನೋಡಿಬಿಟ್ಟು ಮಾತ್ರ ನಾವು ಅದಕ್ಕೆ ಉಪ್ಪು ಹಾಕೋಬೇಕು. ಏಕೆಂದರೆ ಕಾಲಿಫ್ಲವರ್ಗೆ ನಾವು ಉಪ್ಪು ಹಾಕಿಟ್ಟಿದ್ದೀವಿ ಆಲ್ರೆಡಿ. ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಅರ್ಧ ಬೆಂದಿರೋಂಥ ಮತ್ತು ಫ್ರೈ ಆಗಿರೋಂಥ ಕಾಲಿಫ್ಲವರ್ನ ಅದಕ್ಕೆ ಹಾಕೋಬೇಕು. ಫ್ರೆಂಡ್ಸ್, ನಾವು ಎಷ್ಟೋ ಥರದ ವೆರೈಟಿನಲ್ಲಿ ಮಾಡ್ತೀವಿ. ಕಾಲಿಫ್ಲವರ್ ತೊಗೊಂಡು ಅದಕ್ಕೆ ಗೋಬಿ ಮಾಡ್ಕೊಳ್ತೀವಿ, ಆಮೇಲೆ ಮಂಚೂರಿಯನ್ ಮಾಡ್ಕೊಳ್ತೀವಿ, ಆಮೇಲೆ ಅದಕ್ಕೆ ಪೆಪ್ಪರ್ ಫ್ರೈ, ಕಬಾಬು, ಬೋಂಡ ಎಲ್ಲ ಮಾಡ್ಕೊಳ್ತೀವಿ ಕಾಲಿಫ್ಲವರಲ್ಲಿ. ಇದು ಕ್ಯಾಪ್ಸಿಕಮ್ ಹಾಕಿ ಡಿಫ್ರೆಂಟ್ ಆಗಿರೋಂಥ ಗ್ರೇವಿ. ಇದು ಗ್ರೇವಿ ಬಂದು ಅನ್ನಕ್ಕೆ, ದೋಸೆಗೆ, ಚಪಾತಿಗೆ, ಪೂರಿ, ಪರೋಟ ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ನು. ನಾನು ಇದಕ್ಕೆ ನೀರು ದೋಸೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು ಗ್ರೇವಿನೂ ಮತ್ತು ದೋಸೆಗೆ. ನೀವು ಅನ್ನಕ್ಕೆ ಕೂಡ ತಿನ್ಬೋದು ನೀವು. ಮತ್ತು ಇದಕ್ಕೆ ಸಾಂಬಾರು ಗಿಂಬಾರೆಲ್ಲ ಬೇಕು ಅಂತ ಏನಿಲ್ಲ. ಇದು ಗ್ರೇವಿ ಇತ್ತು ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟು ಟೇಸ್ಟಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಮಾಡ್ಕೊಂಡು ನೋಡಿ, ನಿಮಗೂ ಗೊತ್ತಾಗುತ್ತೆ. ನೋಡಿ, ನಾನು ಈಗ ಈ ಗ್ರೇವಿಗೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಕಾಲಿಫ್ಲವರ್ನ ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಅರ್ಧ ಮಾತ್ರ ಬೆಂದಿರೋಂಥ ಕಾಲಿಫ್ಲವರು, ಇನ್ನು ಅರ್ಧನ ನಾವು ಈ ಗ್ರೇವಿ ಒಳಗೆ ಬೇಯಿಸ್ಕೋಬೇಕು. ಈಗ ಅದಕ್ಕೆ ಒಳ್ಳೆ ಮಸಾಲೆ, ಖಾರ, ಉಪ್ಪು ಎಲ್ಲ ಹಿಡ್ಕೊಳತ್ತೆ. ಈಗ ಚೆನ್ನಾಗಿ ಬೆಂದಾದಮೇಲೆ ನಾವು ಇನ್ನೇನು ಇಳಿಸ್ತೀವಿ ಅಂತ ಅನ್ಬೇಕಾದ್ರೆ ಲಾಸ್ಟಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿನೂ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಪುಡಿನೂ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ 2 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನಾವು ಇಳಿಸ್ಕೋಬೇಕು. ಹಾಗಾಗಿ ನಾವು ಖಾರನ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇದು ನೀವು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಮನೆಯಲ್ಲಿ. ರೆಸ್ಟೋರೆಂಟ್ಗೆ ಹೋಗಿ 1000 ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಖುಷಿ ಇರುತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.